ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿಬಿಟ್ಟೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುನಿಲ್ ಇಲ್ಲಿ ಶೂ ಪಾಲಿಶ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಸುನಿಲ್ ಫ್ರೆಂಡ್ದು ಮದುವೆ ಇದೆ ಇವತ್ತು, ಆರ್ಮಿ ಫ್ರೆಂಡ್. ಸೊ ಅಲ್ಲಿಗೆ ನಾನು ಸುನಿಲ್ ಇಬ್ಬರು ಹೋಗ್ತಾ ಇದ್ದೀವಿ. ಪಾಪು ಮಮ್ಮಿ ಜೊತೆ ಇದ್ದಾನೆ. ಇವಾಗ ಸುನಿಲ್ ಪಾಲಿಶ್ ಎಲ್ಲ ಮಾಡಿ ಆದಮೇಲೆ ಹೊರಡೋದೇನೆ. ಎಲ್ಲ ರೆಡಿ ಆಯಿತು. ಡೋರ್ ಕೂಡ ಲಾಕ್ ಮಾಡಿದ್ದೀನಿ. ಬಿಸಿಲು ಕೂಡ ತುಂಬಾ ಬರ್ತಿದೆ. ಕಾರಲ್ಲಿ ಹೋಗ್ತಿಲ್ಲ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಬ್ಬರು ಹೋಗ್ತಾ ಇದ್ದೀವಲ್ವ, ಸೊ ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್. ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ. ನಾನು ಶಾಪಿಂಗ್ ಮಾಡಿದ್ದೆ ಅಂತ ತೋರಿಸಿದ್ದೆ ಅಲ್ವಾ. ದುಪ್ಪಟ್ಟ ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಈ ಡ್ರೆಸ್ಗೆ. ಇದು ಬಂದು ಫುಲ್ ಲಾಂಗ್ ಇದೆ, ಟಾಪ್ ಬಂದು ಲಾಂಗ್ ಇದೆ. ತುಂಬಾ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ಒಳ್ಳೆ ಲುಕ್ನ ಕೊಡ್ತಾ ಇದೆ. ಹಾಗೆ ಗಿಫ್ಟ್ನ ತಗೊಳ್ಳೋಣ ಅಂತ ನಾವು ಗಿಫ್ಟ್ ಶಾಪ್ಗೆ ಬಂದ್ವಿ. ಮೀನ್ಸ್ ಇದು ವಾಚಸ್, ಕ್ಲಾಕ್ ಎಲ್ಲ ಇರುತ್ತಲ್ಲ, ಆ ಥರ ಶಾಪ್. ಇದನ್ನು ಸೆಲೆಕ್ಟ್ ಮಾಡಿದ್ವಿ, ಈ ಕ್ಲಾಕ್ನ. ಇದು ತುಂಬಾ ಚೆನ್ನಾಗಿದೆ. ಇದರ ಡಿಸೈನ್ಸ್ ಆಗಿರ್ಬೋದು ಮತ್ತು ಕ್ಲಾಕ್ ಇರೋ ರೀತಿ ಆಗಿರ್ಬೋದು ಎಲ್ಲ ತುಂಬಾ ಇಷ್ಟ ಆಯಿತು. ಅದಕ್ಕೇ ಇದನ್ನು ಫೈನಲ್ ಮಾಡಿದ್ವಿ. ಡಿಫ್ರೆಂಟಾಗಿ ಕೂಡ ಇದೆ. ಇದರಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ತುಂಬ ದೊಡ್ಡದಾಗಿದೆ ಈ ಕ್ಲಾಕ್. ತುಂಬಾ ಒಂಥರ ಅಟ್ರಾಕ್ಟಿವ್ ಲುಕ್ನ ಕೊಡೋ ರೀತಿ ಇದೆ. ಸೊ ಇದನ್ನೇ ನಾವು ಪ್ಯಾಕ್ನ ಮಾಡಿಸ್ಕೊಂಡ್ವಿ. ಇದು ಕನ್ವೆನ್ಷನ್ ಹಾಲ್ ಬಂದು ಚುಂಚನಕಟ್ಟೆಯಲ್ಲಿ. ಚುಂಚನಕಟ್ಟೆ ಸ್ವಲ್ಪ 1 ಅವರ್ ಜರ್ನಿ ಆಗುತ್ತೆ ಅಷ್ಟೇನೆ. ಕೆ ಆರ್ ನಗರ ಹತ್ತತ್ರ ಅಂತ ಅಂದ್ಕೊಳ್ತೀನಿ. ಬಟ್ ಚುಂಚನಕಟ್ಟೆ ಎಲ್ಲ ನಾನು ಇದುವರೆಗೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಮದುವೆಗೆ ಅಂತಲೇ ಹೋಗ್ತಾ ಇರೋದು. ಆ್ಯಕ್ಚುಲಿ 11ಗೆ ಹೇಳಿದ್ದವರು, 11ಗೆ ಎಲ್ಲ ಮದುವೆ ಎಲ್ಲ ಆಗುತ್ತೆ ಬನ್ನಿ ಅಂತ.
ನಾವು ಆಲ್ಮೋಸ್ಟ್ 11:30 ಆಯಿತು, ಮನೆಯಿಂದ ಬಂದಿದ್ದು ಲೇಟ್ ಆಯಿತು. ಮತ್ತು ಅದು ಇದು ಗಿಫ್ಟ್ ತೊಗೊಳ್ಳೋದು ಅಂತೆಲ್ಲ ಲೇಟಾಗಿ 12 o'clockಗೆ ನಾವು ಕನ್ವೆನ್ಷನ್ ಹಾಲ್ಗೆ ಹೋದ್ವಿ. ನಾನು ಅಂದ್ಕೊಂಡೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂತ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ಎಲ್ಲ ಖಾಲಿ ಖಾಲಿ. ಮದುವೆ ಮಂಟಪದಲ್ಲಿ ಹುಡುಗನೂ ಇಲ್ಲ ಹುಡುಗಿನೂ ಇಲ್ಲ. ಮೀನ್ಸ್ ನಾವು ಅಂದ್ಕೊಂಡ್ವಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಇರ್ಬೋದು ಅಂತ. ಬಟ್ ಇಲ್ಲೆಲ್ಲ ಡಿಫ್ರೆಂಟ್. ಹುಡುಗನ ಮನೆಯವ್ರು ಇನ್ನೂ ಬಂದೇ ಇರಲಿಲ್ಲ. ಬಿಕಾಸ್ ಅವ್ರು ನೈಟ್ ಏನೋ ಯಾವುದಾದ್ರು ಶಾಸ್ತ್ರ ಎಲ್ಲ ಮುಗಿಸಿದ್ದು ಲೇಟ್ ಆಯಿತು ಅಂದ್ಬಿಟ್ಟು ಇನ್ನೂ ಅವರು ಕನ್ವೆನ್ಷನ್ ಹಾಲ್ಗೆ ಬಂದಿಲ್ಲ, ಹೋಗಿದ್ದವರು ರಿಟರ್ನ್. 12 ಆದ್ರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ನಾವು ಕೂಡ ವೆಯ್ಟ್ ಮಾಡಿದ್ವಿ. ಹಾಗೆ ನಾನು ಸುನಿಲ್ ಮಾತಾಡ್ತಾ ಕೂತಿದ್ವಿ. ಅವರು ಬಂದಿದ್ದು 12:31 ಆಯಿತು ಅಂತ ಅನಿಸುತ್ತೆ. ತುಂಬ ಟೈಮ್ ಪಾಸ್ ಮಾಡಿದ್ವಿ ನಾವಿಬ್ಬರು ಕೂತ್ಕೊಂಡು. ಆಮೇಲೆ ಅವ್ರದ್ದು ಪದ್ಧತಿಗಳು ತುಂಬ ಸಂಪ್ರದಾಯಗಳು ಚೇಂಜ್ ಇರುತ್ತೆ ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ತುಂಬಾ ಚೇಂಜಸ್ ಆಯಿತು. ಜಸ್ಟ್ ನಾನು ಹುಡುಗ ಹುಡುಗಿ ಫೋಟೋನ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ತೋರಿಸ್ತಿಲ್ಲ. ಯಾಕಂದರೆ ರೆಸ್ಟ್ರಿಕ್ಷನ್ ಇರುತ್ತೆ, ತೋರಿಸ್ಬಾರ್ದು ಅಂತ. ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಫಸ್ಟು ಬೀಡ ಮತ್ತು ಒಂದು ಕವರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಮಟನ್ ಬಿರಿಯಾನಿ, ಕಬಾಬ್ ಮತ್ತು ಜ್ಯೂಸು, ನೀರು, ಐಸ್ ಕ್ರೀಮ್, ಸ್ವೀಟ್ಸ್ ಎಲ್ಲನೂ ಕೂಡ ಇಟ್ಟಿದ್ರು. ಸೂಪರ್ಬಾಗಿತ್ತು. ನಾವು ಮಾಡೋ ಬಿರಿಯಾನಿ ಟೇಸ್ಟ್ಗೂ ಅವ್ರು ಮಾಡೋ ಬಿರಿಯಾನಿ ಟೇಸ್ಟ್ಗೂ ಸಖತ್ ಡಿಫ್ರೆಂಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ವಾಪಸ್ ರಿಟರ್ನ್ ಬರ್ತಾ ಇರಬೇಕಾದ್ರೆ ಇದು ಸಿಗುತ್ತೆ, ಈ ಬ್ರಿಡ್ಜ್ ಸಿಗುತ್ತೆ. ಇದು ಕಾವೇರಿ ವಾಟರ್ ಅಂತೆ, ಸುನಿಲ್ ಹೇಳಿದ್ದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ತಾ ಇದೆಯಲ್ಲ ಅದು ಕಾವೇರಿ ನೀರು ಅಂತ ಹೇಳಿದ್ರು. ಸೊ ತುಂಬ ಬಿಸಿಲು ಕೂಡ ಇತ್ತು. ಆ ಕಡೆ ಈ ಕಡೆಯಿಂದ ತುಂಬ ಬೈಕ್ಗಳು ಕೂಡ ಬರ್ತಿತ್ತು. ನಾವು ಜಸ್ಟ್ ಹಾಗೆ ನೋಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಬಿಕಾಸ್ ಬುಜ್ಜಿ ಬೇಬಿ ತುಂಬಾ ಹಠ ಮಾಡ್ತಿದ್ದಾನೆ ಅಂದ್ಬಿಟ್ಟು ಮಮ್ಮಿ ಕಾಲ್ ಮಾಡಿದರು. ಯಾವತ್ತೂ ಹಠ ಮಾಡ್ತಿರ್ಲಿಲ್ಲ ಬಿಟ್ಬಿಟ್ಟು ಬಂದರೆ, ಬಟ್ ಇವತ್ತು ಹಠ ಮಾಡ್ತಿದ್ದಾನೆ ಅಂತ ಅಂದರು. ಸೊ ಆದಷ್ಟು ಬೇಗ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ಸುನಿಲ್ ಇಬ್ಬರು ಬೈಕಲ್ಲಿ ಬರ್ತಿದ್ದೀವಿ. ಮದುವೆಯಿಂದ ಬಂದ್ವಿ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಫೇಸ್ ವಾಶ್ ಎಲ್ಲ ಮಾಡಿದೆ, ಇಯರಿಂಗ್ಸ್ ಎಲ್ಲ ಹಾಕಿ ಸ್ವಲ್ಪ ಇಯರ್ ಕೂಡ ಪೇಯ್ನ್. ನನಗೆ ಹಾಗೇನೆ ದೊಡ್ಡ ದೊಡ್ಡ ಜ್ಯುವೆಲ್ರಿ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಕಿವಿ ನೋವು ಬಂದಂಗೆ ಅನಿಸುತ್ತೆ, ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ. ಗೋಲ್ಡ್ ಬಿಟ್ಟು ಬೇರೆ ಯಾವುದಾದ್ರೂ ಹಾಕಿದ್ರೆ ಎಷ್ಟು ಬೇಗ ಬಿಚ್ಚಲಿ ಅಂತ ಅನ್ನಿಸ್ತಾ ಇರುತ್ತೆ. ಮದುವೆ ಎಲ್ಲ ಚೆನ್ನಾಗಿ ಆಯಿತು. ಅಲ್ಲಿಂದ ಬಂದು ನಾನು ಯಾವುದೇ ವೀಡಿಯೋನ ಮಾಡಲಿಲ್ಲ, ಫುಲ್ ಟಯರ್ಡ್ ಆಯಿತು. ತುಂಬ ದೂರ ಇತ್ತಲ್ವಾ, ಹಾಗಾಗಿ ಒಂಥರ ಚೆನ್ನಾಗಿ ಕೂಡ ಅನ್ನಿಸ್ತು. ಸೂರ್ಯ ಜೊತೆ ಹೋಗಿ ಬಂದ್ವಿ. ಮತ್ತು ನಾವು ನಮ್ಮ ಕನ್ನಡದವ್ರ ಮದುವೆನ ಎಲ್ಲ ನೋಡಿದ್ದೆ ನಾನು, ಸಂಪ್ರದಾಯ. ಮತ್ತು ಇವ್ರು ಬಂದು ಮುಸ್ಲಿಂ ಅಲ್ವಾ, ಸೊ ಅವ್ರ ಮದುವೆನ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅವ್ರ ಮದುವೆ. ನಮ್ಮದೇ ಬೇರೆ ಥರ ಇರುತ್ತೆ, ಅವ್ರದ್ದೇ ಬೇರೆ ಥರ ಇರುತ್ತೆ. ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ. ಬಿಕಾಸ್ ನೋಡಿರ್ಲಿಲ್ವಲ್ಲ, ಹೊಸ್ದಾಗಿ ನೋಡಿದೆ. ಏನೋ ಒಂಥರ ಖುಷಿ. ಈ ಥರ ಇದೆ ಡಿಫ್ರೆಂಟಾಗಿ ಅವ್ರು ಮಾಡೋ ಊಟ ಆಗಿರ್ಬೋದು, ಅವ್ರು ಬಡಿಸೋ ಊಟದ ಶೈಲಿ ಆಗಿರ್ಬೋದು, ಊಟ ಆಗಿರ್ಬೋದು, ಅರೇಂಜ್ಮೆಂಟು, ಮತ್ತು ಅವರ ಮದುವೆಯಲ್ಲಿರುವಂಥ ಅರೇಂಜ್ಮೆಂಟ್ ಆಗಿರ್ಬೋದು, ಅವರ ಸಂಪ್ರದಾಯಗಳು, ಮದುವೆಯಲ್ಲಿ ಯಾವ್ಯಾವ ಥರ ಯಾವಾಗ ಏನೇನು ಮಾಡಬೇಕು ಆ ಥರ ಎಲ್ಲ ನೋಡಿ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು. ಇವಾಗ ಅಡುಗೆ ಮಾಡಬೇಕು. ಅಡುಗೆಗೆ ಬೇಳೆ ಸಾಂಬಾರು ಮಾಡ್ತೀನಿ. ಸುನಿ ಲೈಟಾಗಿ ಒಂದು 4 ಬಜ್ಜಿ ಬೇಕು ಅಂತ ಹೇಳಿದ್ದಾರೆ. ಅವರು ಬೇಳೆ ಸಾಂಬಾರು ಒಂದೇ ಇದ್ರೆ ತಿನ್ನೋದಿಲ್ಲ, ಸೈಡ್ಗೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಅವ್ರಿಗೆ. ಕುರುಮ್ ಅಂತ ಹಪ್ಪಳ ಇಲ್ಲ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ. ಸೊ ಬಜ್ಜಿನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಗಿದೆ ಟೈಮ್ ಆಲ್ಮೋಸ್ಟ್ 6:30 ಆಯಿತು. ಬುಜ್ಜಿ ಬೇಬಿ ಮತ್ತು ಅವ್ರ ಪಪ್ಪ ಇಬ್ಬರು ವಾಕ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬಂದವಳು ಹಂಗೆ ಡ್ರೆಸ್ಸು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಇವಾಗಂತೂ ಏನೂ ಆಗೋದಿಲ್ಲ. ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ತಾಚಿ ಮಾಡೋದು ಅಷ್ಟೇನೆ. ಆಮೇಲೆ ನಾಳೆ ಬೇಕಿದ್ರೆ ನೋಡ್ಕೊಳ್ಳೋಣ ಕೆಲಸಗಳು. ಈಗ ಟಯರ್ಡ್ ಆಗಿದೆ ಅಲ್ವಾ, ಸೊ ಏನು ಮಾಡೋದಕ್ಕಂತೂ ಆಗೋದಿಲ್ಲ. ಈಗ ಬನ್ನಿ ಅಡುಗೆ ಎಲ್ಲ ಮಾಡಿ ಮುಗಿಸೋಣ ಮೊದಲು. ಇವಾಗ ನಾನು ಬೇಳೆ ಸಾಂಬಾರಿಗೆ ತರಕಾರಿ ಬೇಳೆ ಎಲ್ಲ ಹಾಕಿ
ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸಲ ತೋರಿಸಿರೋದ್ರಿಂದ ಇವತ್ತೇನು ತೋರಿಸ್ತಾ ಇಲ್ಲ, ಬೇಗ ಬೇಗ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಬೇಳೆ ಸಾಂಬಾರು ಮಾಡಿ ಕೂಡ ತುಂಬಾ ದಿನ ಆಗಿತ್ತು. ಇವತ್ತು ಸುನಿಲ್ ಬೇಳೆ ಸಾಂಬಾರು ಮಾಡು ಅಂತ ಹೇಳಿದ್ರಲ್ವ, ಸೊ ಅದಕ್ಕೋಸ್ಕರ ಇವತ್ತು ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಜ್ಜಿ ಮಾಡೋದು ಇತ್ತಲ್ಲ, ಜರಡಿ ಇಟ್ಕೋಬೇಕಿತ್ತು ಕಡಲೆ ಹಿಟ್ಟನ್ನ. ತುಂಬ ದಿನ ಆಗಿತ್ತು. ತುಂಬ ದಿನ ಆಗಿದೆ ಅಂತಂದರೆ ಅದು ಹಾಳಾಗಿರಲಿ ಚೆನ್ನಾಗಿರಲಿ ಜರಡಿ ಇಟ್ಕೊಬಿಟ್ರೆ ಸರಿ ಏನೋ ಒಂಥರ, ಇಲ್ಲಾಂತಂದರೆ ಎಲ್ಲಿ ಹುಳ ಆಗ್ಬಿಟ್ಟಿರುತ್ತೋ ಏನೋ ಅಂತೆಲ್ಲ ಒಂಥರ ಮೈಂಡಲ್ಲಿ ಹಾಗೆ ಇರುತ್ತೆ. ಹಾಗಾಗಿ ಜರಡಿ ಇಟ್ಕೊಂಡು ನಾನು ಮಾಮೂಲಿ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡಿ 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 ಎ ಎ ಹೇಳು ಎ ಡಿ ಇಲ್ಲ ಕೈ 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 ಸುಮ್ಮನೆ ನಾ ಹೇಳಿದ್ದೀನಿ ಎ ನಾ ಹೇಳ್ಬೇಕಪ್ಪ. ನನ್ನ ಚಾಕಿ ಕೊಡ್ತೀನಪ್ಪ ನಿಮಗೆ. ಎ ಎ ಹೊರಗಡೆ ಸುನಿಲ್ ಬುಜ್ಜಿ ಬೇಬಿಗೆ ABCD ಹೇಳ್ಕೊಡ್ತಿದ್ದಾರೆ. ನಾನಿಲ್ಲಿ ಬಜ್ಜಿಗೆ ಅಂತ ಮಡಗಿದ್ದೆ. ಏನು ಅಂದರೆ ಲಾಸ್ಟ್ ಟೈಮು ವಡೆ ಎಲ್ಲ ಮಾಡಿದ್ವಲ್ಲ, ಅದ್ರದ್ದು ಸ್ವಲ್ಪ ಹಾಗೇನೇ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ, ಅದು ಹಾಗೆ ತೇಲ್ತಾ ಇತ್ತು. ಅದನ್ನು ತೆಗ್ದಾಕ್ಬಿಟ್ಟೆ, ಇಲ್ಲ ಅದು ತುಂಬ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಬಜ್ಜಿನ ಹಾಕಿದ್ದೀನಿ. ಬಜ್ಜಿ ಕೂಡ ಇನ್ನೇನು ರೆಡಿ ಆಯಿತು. ಇವಾಗ ಊಟ ಮಾಡೋದೊಂದೇ ಬಾಕಿ. ಬುಜ್ಜಿ ಬೇಬಿಗೂ ಊಟ ಎಲ್ಲ ಆಗಿದೆ. ಸುನಿಲ್ ಬುಜ್ಜಿ ಬೇಬಿ ಆಮ್ಲೆಟ್ ತಿಂತಾರೆ ಅಂದ್ಬಿಟ್ಟು ಒಂದು ಆಮ್ಲೆಟ್ನ ಕೂಡ ಮಾಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಬಟ್ ಬುಜ್ಜಿ ಬೇಬಿ ತಿಂತಿಲ್ಲ. ಬಾಯೊಳಗಡೆ ಹಾಕೋದು, ತೆಗ್ದು ಅವ್ರ ಪಪ್ಪನ ಬಾಯಿಗೆ ಹಾಕೋದು, ನನ್ನ ಬಾಯಿಗೆ ಹಾಕೋದು, ಈ ಥರ ಎಲ್ಲ ಆಟ ಆಡಿಕೊಂಡು ವೇಸ್ಟ್ ಮಾಡ್ತಿದ್ದಾರೆ ಆಮ್ಲೆಟ್ ಎಲ್ಲ. ನಾನು ಊಟ ಎಲ್ಲ ಹಾಕ್ಕೊಂಡು ಬಂದೆ. ಬಜ್ಜಿ ಕೂಡ ತಂದಿದ್ದೀನಿ. ಇವಾಗ ನಾವಿಬ್ಬರು ಊಟ ಮಾಡಿ ಬುಜ್ಜಿ ಬೇಬಿನ ಮಲಗಿಸಿ ಮಲ್ಕೋಬೇಕು.